Hi my dear students, welcome back to online classes. Today we discuss about the chapter crop production and management. ಇದನ್ನ ಕನ್ನಡದಲ್ಲಿ ನಾವು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಕರಿತೀವಿ. ಈ ಚಾಪ್ಟರ್ ನಲ್ಲಿ ನಾವು ಕ್ರಾಪ್ ಅಂದ್ರೆ ಏನು, ಅದರ ಪ್ರೊಡಕ್ಷನ್ ಹೇಗೆ ಮಾಡ್ತೀವಿ, ಮತ್ತೆ ಮ್ಯಾನೇಜ್ಮೆಂಟ್ ನ ಹೇಗೆ ಮಾಡ್ತೀವಿ ಅಂತ ನಾವು ಈ ಚಾಪ್ಟರ್ ನಲ್ಲಿ ತಿಳ್ಕೊಂತಾ ಹೋಗ್ತೀವಿ. ಹಾಗಾದ್ರೆ ವಾಟ್ ಇಸ್ ಕ್ರಾಪ್ ಅಂತಂದ್ರೆ when a large plant of the same kind are cultivated at one place on a large scale ಅನ್ನೋದನ್ನ ನಾವು ಕ್ರಾಪ್ ಅಂತ ಕರಿತೀವಿ. ಅಂದ್ರೆ ಹೆಚ್ಚಿನ ಪ್ರಮಾಣದ ಪ್ಲಾಂಟ್ ಅನ್ನ ಒಂದೇ ಒಂದು ಪ್ರದೇಶದಲ್ಲಿ ನಾವು ಕಲ್ಟಿವೇಟ್ ಮಾಡ್ತಾ ಹೋಗ್ತೀವಿ, ಬೆಳೀತಾ ಹೋಗ್ತೀವಿ, ಅದನ್ನ ನಾವು ಕ್ರಾಪ್ ಅಂತ ಕರಿತೀವಿ. ಸಪೋಸ್ ಈಗ ಒಂದು ಎಕರೆ ಇದೆ ಅಂದ್ರೆ ಜಮೀನು, ಒಂದು ಎಕರೆನಲ್ಲಿ ಒಂದೇ ತರದ ಪ್ಲಾಂಟ್ ಅನ್ನ ಬೆಳೀತಾ ಹೋಗೋದು, ಅದನ್ನ ನಾವು ಕ್ರಾಪ್ ಅಂತ ಕರಿತೀವಿ. ಹಾಗಾದ್ರೆ ಕ್ರಾಪ್ ಅಂತಂದ್ರೆ when a plant of the same kind are cultivated at one place on a large scale is called crop. ಅಂದ್ರೆ when a plant of the same kind are cultivated at one place ಅಂದ್ರೆ ಒಂದು ವಿಶಾಲವಾದಂತಹ ಒಂದು ಪ್ರದೇಶದಲ್ಲಿ ಒಂದೇ ತರ ಇರುವಂತಹ ಸೇಮ್ ಕೈಂಡ್ ಆಗಿರುವಂತಹ ಒಂದು ಪ್ಲಾಂಟ್ ನಾವು ಕಲ್ಟಿವೇಟ್ ಮಾಡಿದ್ರೆ, ಬೆಳೀತಾ ಹೋದ್ರೆ ಅದನ್ನ ನಾವು ಕ್ರಾಪ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಮೇಸ್. ಓಕೆ, ಕ್ರಾಪ್ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಕ್ರಾಪ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್ ಇದಾವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೀರಿಯಲ್ಸ್ ಅಂದ್ರೆ ಸೀರಿಯಲ್ಸ್, ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್. ಇದರಲ್ಲಿ ಸೀರಿಯಲ್ಸ್ ನಾವು ಕನ್ನಡದಲ್ಲಿ ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ. ಸಿರಿಧಾನ್ಯಗಳು. ಇನ್ನು ವೆಜಿಟೇಬಲ್ಸ್ ಒಂದು ತರಕಾರಿಗಳು. ಇನ್ನು ಫ್ರೂಟ್ಸ್ ಬಂದು ಹಣ್ಣು. ಡೋಸ್ can be classified on the basis of season ಅಂದ್ರೆ ಸೀಸನಲ್ ಪ್ಲಾಂಟ್ಸ್. ಈಗ ನಾವು ಸಿರಿಧಾನ್ಯಗಳು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಿರಿಧಾನ್ಯಗಳಿಗೆ ನಾವು ಸಾವೆ, ನವಣೆ ಈ ತರ ನಾವು ನೋಡಿರೋನ್ನ ನಾವು ಸಿರಿಧಾನ್ಯಗಳು, ಸೀರಿಯಲ್ಸ್ ಅಂತ ಕರಿತೀವಿ. ವೆಜಿಟೇಬಲ್ಸ್, ತರಕಾರಿ ನಿಮಗೆ ಗೊತ್ತಿದೆ, ತರಕಾರಿಗಳು ಮತ್ತೆ ಫ್ರೂಟ್ಸ್ ಅಲ್ಲಿ ನಿಮಗೆ ಎಕ್ಸಾಂಪಲ್ ಗೊತ್ತಿದೆ. ಡೋಸ್ can be classified on the basis of ಸೀಸನಲ್ ಪ್ಲಾಂಟ್ಸ್ ಅಂದ್ರೆ ಸೀಸನ್ ಅಲ್ಲಿ ಆ ಸೀಸನ್ ಅಲ್ಲಿ ಮಾತ್ರ ಅವು ಬೆಳೆಯೋದ್ರಿಂದ ಇದನ್ನ ಸೀಸನಲ್ ಪ್ಲಾಂಟ್ಸ್ ಅಂತ ನಾವು ಕರಿತೀವಿ. ಇಂಡಿಯಾ ಈಸ್ ಎ ವ್ಯಾಸ್ಟ್ ಕಂಟ್ರಿ. ಹೌದಲ್ವಾ? ಹೇಗೆ ಅಂತಂದ್ರೆ ವ್ಯಾಸ್ಟ್ ಅಂದ್ರೆ ವಿಶಾಲವಾದ ಅಂತ ಅರ್ಥ ಬರುತ್ತೆ. ಹೇಗೆ ಅಂದ್ರೆ ಇಂಡಿಯಾ ಈಸ್ ಎ ವ್ಯಾಸ್ಟ್ ಕಂಟ್ರಿ. ಹೇಗೆಂದ್ರೆ ಸಪೋಸ್ ಇದು ಒಂದು ಇಂಡಿಯಾ ಮ್ಯಾಪ್ ಅಂತಂದ್ರೆ ಇದನ್ನ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಕರಾವಳಿ ತೀರ ಪ್ರದೇಶ ಇದೆ, ಹೌದಲ್ವಾ? ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗನ ಇದೆ. ಇಲ್ಲಿ ಮಳೆ ಹೆಚ್ಚಾಗಿ ಬೀಳುತ್ತೆ, ಇಲ್ಲಿ ಮಳೆ. ಸೊ ಅದರಿಂದ ಕರಾವಳಿ ಹತ್ತಿರದ ಇರೋದ್ರಿಂದ ಮಳೆ ಹೆಚ್ಚಾಗಿ ಬೀಳುತ್ತೆ. ಸಪೋಸ್ ಅದೇ ನಾವು ಮೇಕ್ ಹೋಗ್ತಾ ಹೋದ್ರೆ, ಭಾರತ ಇಂಡಿಯಾದಿಂದ ಮ್ಯಾಪ್ ನಲ್ಲಿ ಮೇಕ್ ಹೋಗ್ತಾ ಹೋದ್ರೆ ಮಳೆ ಪ್ರಮಾಣ ಕಡಿಮೆ. ಸೊ ಇಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ, ಹೌದಲ್ವಾ? ಸೊ ಹಿಂಗೆ ಈ ರೀತಿ ಇರೋದ್ರಿಂದ ಸೀಸನಲ್ ಪ್ಲಾಂಟ್ಸ್ ಅಂದ್ರೆ ಇಲ್ಲಿ ಸೀಸನಲ್ ಪ್ಲಾಂಟ್ಸ್ ಬಂದು ರಬಿ ಅಂದ್ರೆ ನಾವಿಲ್ಲಿ ಗಮನಿಸಬಹುದು. ಈ ಸೀಸನಲ್ ಪ್ಲಾಂಟ್ಸ್ ಏನಿದೆ ಅಂದ್ರೆ ಕ್ರಾಪ್, ಈ ಒಂದು ಕ್ರಾಪ್ ಡಿಪೆಂಡ್ಸ್ ಆಗಿರೋದು, ಒಂದು ಸೀಸನಲ್ ಪ್ಲಾಂಟ್ಸ್ ಡಿಪೆಂಡ್ಸ್ ಆಗಿರೋದು 3 ಅಂಶಗಳ ಮೇಲೆ. ಒಂದೇದು ಬಂದು ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿ ಮತ್ತೆ ರೈನ್ಫಾಲ್. ಟೆಂಪರೇಚರ್ ಅಂದ್ರೆ ಉಷ್ಣಾಂಶ, ಹ್ಯೂಮಿಡಿಟಿ ಬಂದ್ರೆ ಆರ್ದ್ರತೆ, ರೈನ್ಫಾಲ್ ಅಂದ್ರೆ ಮಳೆಯ ಪ್ರಮಾಣ. ಈ 3 ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಕ್ರಾಪ್ ಬೆಳಿಬೇಕು ಅಂತ ಅಂದ್ರೆ. ಇದು ಟೆಂಪರೇಚರ್ ಬಂದು ನಾವು ಟೆಂಪರೇಚರ್ ಗಮನಿಸಿದಂಗೆ ಈ ಕರಾವಳಿ ತೀರ ಪ್ರದೇಶ ಇದೆಯಲ್ಲ, ಇಲ್ಲಿ ಟೆಂಪರೇಚರ್ ಬಂದು ಕಡಿಮೆ ಇರುತ್ತೆ. ಟೆಂಪರೇಚರ್ ಕರಾವಳಿ ತೀರ ಪ್ರದೇಶದಲ್ಲಿ ಕಡಿಮೆ ಇರುತ್ತೆ, ಡಿಗ್ರೀಸ್. ಇನ್ನು ಹ್ಯೂಮಿಡಿಟಿ ಆರ್ದ್ರತೆ ಇರೋ ಜಾಗದಲ್ಲಿ ಸೀಸನಲ್ ಪ್ಲಾಂಟ್ಸ್ ಬೆಳೀತಿರ್ತಾರೆ. ಹಾಗೆ ರೈನ್ಫಾಲ್ ಅಂದ್ರೆ ಮಳೆಯ ಪ್ರಮಾಣ ಇಲ್ಲಿ ಹೆಚ್ಚಾಗಿರುತ್ತೆ ಕರಾವಳಿ ತೀರ ಪ್ರದೇಶ. ನಾವೆಲ್ಲ ಇರೋದು ಕರಾವಳಿ ತೀರ ಪ್ರದೇಶದಲ್ಲಿ ನಿಯರ್ ಆಗೇನೆ ಇದೀವಿ. ಸೊ ರೈನ್ಫಾಲ್ ನಮಗೆ ಜಾಸ್ತಿನೇ ಇರುತ್ತೆ. ಹಾಗೆ ಟೆಂಪರೇಚರ್ ಬಂದು ಕಡಿಮೆ ಇರುತ್ತೆ. ಅದೇ ನಾವು ಇಂಡಿಯಾ ಮ್ಯಾಪಲ್ಲಿ ಮೇಲೆ ಹೋಗ್ತಾ ಹೋದ್ರೆ ಇಲ್ಲಿ ಸೂರ್ಯನ ಬೆಳಕು ತುಂಬಾನೇ ಜಾಸ್ತಿ ಇರುತ್ತೆ, ಟೆಂಪರೇಚರ್ ಇಲ್ಲಿ ಇನ್ಕ್ರೀಸ್ ಆಗಿರುತ್ತೆ, ರೈನ್ಫಾಲ್ ಕಡಿಮೆ ಇರುತ್ತೆ. ಸೊ ಹ್ಯೂಮಿಡಿಟಿನೂ ಕೂಡ
ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಆದ್ರೆ ಇಲ್ಲಿ ಜಾಸ್ತಿ ಇರುತ್ತೆ. ಏಕೆಂತಂದ್ರೆ ಇಲ್ಲಿ ನಾವು ನಿಯರೆಸ್ಟ್ ಕರಾವಳಿ ತೀರ ಪ್ರದೇಶಗಳಿಗೆ ನಾವು ಹತ್ತಿರವಾಗಿರೋದ್ರಿಂದ ನಮಗೆ ರೈನ್ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ ಈಗ ಒಂದು ಪ್ಲಾಂಟ್ ಬೆಳಿಬೇಕು ಅಂತಂದ್ರೆ ಪ್ಲಾಂಟ್ ಬೆಳಿಬೇಕು ಅಂತಂದ್ರೆ ಈ ಮುಖ್ಯವಾಗಿ ಈ ಮೂರು ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಟೆಂಪರೇಚರ್, ಅದಾದ್ಮೇಲೆ ಬಂದು ಹ್ಯೂಮಿಡಿಟಿ, ಮತ್ತೆ ಇನ್ನೊಂದು ರೈನ್ಫಾಲ್. ಈ ಮೂರು ಮೇಲೆ ಒಂದು ಪ್ಲಾಂಟ್ ಬೆಳೆಯೋದನ್ನ ಡಿಪೆಂಡ್ ಆಗುತ್ತೆ. ಹೆಂಗೆ ಅಂತಂದ್ರೆ ಟೆಂಪರೇಚರ್, ನಾವು ಸಪೋಸ್ ಇಲ್ಲಿ ನೋಡ್ಬೋದು ಇಂಡಿಯಾ ಇಸ್ ಎ ವ್ಯಾಸ್ಟ್ ಕಂಟ್ರಿ ಅಂತ ಬೇರೆ ಹೇಳಿದೆ. ಹಾಗೆ ಏಕೆಂತಂದ್ರೆ ಸಪೋಸ್ ನಾವು ಇಲ್ಲಿ ಏನ್ ಬೆಳಿತೀವಿ ಅದನ್ನ ನಾವು ಇಲ್ಲಿ ಬೆಳೆಯೋಕ್ಕಾಗಲ್ಲ, ಹೌದಲ್ವಾ? ನಾವು ಗಮನಿಸಿದೀವಿ. ಈಗ ನಾವು ಟ್ರಿಪ್ ಎಲ್ಲ ಹೋಗ್ತೀವಲ್ಲ, ಟ್ರಿಪ್ ಎಲ್ಲ ಹೋದಾಗ ನಾವು ಸಪೋಸ್ ಇಲ್ಲೇ ನೋಡ್ಕೊಳ್ಳೋಣ, ಇಲ್ಲಿ ನಾವು ಕರ್ನಾಟಕ ಇಲ್ಲೇ ಅಂತಂದ್ರೆ ನಾವು ಇಲ್ಲೇ ಬೆಳಿತೀವಿ ಅದನ್ನ ಇಲ್ಲಿ ನಮ್ಮ ಪಕ್ಕ ರಾಜ್ಯದವರು ಬೆಳೆಯೋಕ್ಕಾಗಲ್ಲ, ನಮ್ಮ ಪಕ್ಕ ಸ್ಟೇಟರು ಬೆಳೆದಿರಲ್ಲ. ಇದರಿಂದ ನಾವು ಇಂಡಿಯಾ ಇಸ್ ಎ ವ್ಯಾಸ್ಟ್ ಕಂಟ್ರಿ ಅಂತ ಕರಿತೀವಿ. ಹಾಗೇನೆ ಟೆಂಪರೇಚರು ನಾವು ಇಲ್ಲಿ ನೋಡ್ಬೋದು, ಗಮನಿಸ್ಬೋದು. ಟೆಂಪರೇಚರ್ ಇಲ್ಲಿ ಸ್ವಲ್ಪ ಇರುತ್ತೆ, ಅಂದ್ರೆ ಮೀಡಿಯಂ ಒಂದು 30, ಆವರೇಜ್ ಒಂದು 30 ಇರುತ್ತೆ, ಹೌದಾ? ಅದೇ ನಾವು ಮೇಲ್ಕೊತ ಹೋದ್ರೆ 35 ಎಬೋ 35 ಮೇಲೆ ಇರುತ್ತೆ. ಹಾಗೇನೆ ಹ್ಯೂಮಿಡಿಟಿ, ಆರ್ದ್ರತೆ ಬಂದು ಇನ್ನ ಆರ್ದ್ರತೆ ಅಂತ ಕರಿತೀವಿ ಕನ್ನಡದಲ್ಲಿ. ಆರ್ದ್ರತೆ ಇದು ಬಂದು ಕಡಿಮೆ ಇರುತ್ತೆ. ಮತ್ತೆ ರೈನ್ಫಾಲ್, ಇಲ್ಲಿ ರೈನ್ಫಾಲ್ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗಿರೋದ್ರಿಂದ ನಾವಿಲ್ಲಿ ಸೀಸನಲ್ ಪ್ಲಾಂಟ್ಸ್ ಬೆಳೆಯೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸಪೋಸ್ ನಿಮ್ಗೆಲ್ಲ ಗೊತ್ತು, ನಾವೀಗ ಏನಾಗಿದ್ದೀವಿ ನಮ್ಮ ಜಮೀನುಗಳಲ್ಲಿ ಸಪೋಸ್ ರಾಗಿ ಹಾಕಿದ್ವಿ, ಹೌದಲ್ವಾ? ಅದೇ ನಾವು ಒಂದು 2 ತಿಂಗಳು ಹಿಂದೆ ಹೋದ್ರೆ, 1 ತಿಂಗಳು ಹಿಂದೆ ಹೋದ್ರೆ ನಾವು ಹೆಸರುಗಡೆ ಹಾಕಿದ್ವಿ, ಹೌದಲ್ವಾ? ಅದೇ ಈ ಸೀಸನ್ ಅಲ್ಲಿ ನಾವು ಹೆಸರುಗಡೆ ಹಾಕಲ್ಲ ಅಂತಂದ್ರೆ ಅದು ಸೀಸನಲ್ ಪ್ಲಾಂಟ್ಸ್. ಸೊ ಹಾಗಾಗಿ ಆಯಾ ಸೀಸನ್ ಅಲ್ಲಿ ಆಯಾ ಪ್ಲಾಂಟ್ ಮಾತ್ರ ಬೆಳೀತವೆ. ಹಾಗಾಗಿ ಸೊ ಆಯಾ ಟೈಮ್ನಲ್ಲಿ ಆಯಾ ಪ್ಲಾಂಟ್ಸ್ ಬೆಳೆಯೋದ್ರಿಂದ ನಾವು ಅದನ್ನ ಸೀಸನಲ್ ಪ್ಲಾಂಟ್ಸ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಸೀಸನಲ್ ಪ್ಲಾಂಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಸೀಸನಲ್ ಪ್ಲಾಂಟ್ಸ್ ನಲ್ಲಿ there are 2 ಕ್ರಾಪಿಂಗ್ ಪ್ಯಾಟರ್ನ್ಸ್ ಇದೆ. ಫಸ್ಟ್ ಒಂದು ಬಂದು ರಬಿ ಕ್ರಾಪ್ಸ್, ಇನ್ನೊಂದು ಬಂದು ಖಾರಿಫ್ ಕ್ರಾಪ್. ಹಾಗಾದ್ರೆ ಈ ರಬಿ ಕ್ರಾಪ್ ಅಂದ್ರೆ ಏನು ಮತ್ತೆ ಖಾರಿಫ್ ಕ್ರಾಪ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ಸೀಸನಲ್ ಪ್ಲಾಂಟ್ಸ್ ನಲ್ಲಿ ಖಾರಿಫ್ ಕ್ರಾಪ್ಸ್ ಮತ್ತೆ ರಬಿ ಕ್ರಾಪ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾವು ಖಾರಿಫ್ ಕ್ರಾಪ್ ಅಂದ್ರೆ ಏನು ಅಂತ ಮತ್ತೆ ಸೀಸನಲ್ ಕ್ರಾಪ್ಸ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂತ ಹೋಗ್ಬೇಕಲ್ವಾ? ಈಗ ಖಾರಿಫ್ ಕ್ರಾಪ್ ಅಂದ್ರೆ ದ ಕ್ರಾಪ್ಸ್ ವಿಚ್ ಆರ್ ಸೂನ್ ಇನ್ ದ ರೈನಿ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ಅಂದ್ರೆ ರೈನಿ ಸೀಸನ್ ಅಂದ್ರೆ ಮಳೆಗಾಲದ, ಇವನ್ನ ಕನ್ನಡದಲ್ಲಿ ಮಳೆಗಾಲದ ಬೆಳೆ ಅಂತಲೂ ನಾವು ಕರಿತೀವಿ. ಖಾರಿಫ್ ಕ್ರಾಪ್ ಅಂದ್ರೆ ಕ್ರಾಪ್ಸ್ ವಿಚ್ ಆರ್ ಸೋನ್ ಇನ್ ದ ರೈನಿ ಸೀಸನ್, ಮಳೆಗಾಲದಲ್ಲಿ ಮಾತ್ರ ಬೆಳೆಯುವಂತ ನಾವು ಖಾರಿಫ್ ಕ್ರಾಪ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ಯಾಡಿ ಅಂತಂದ್ರೆ ಭತ್ತ, ಮೈಸ್ ಜೋಳ, ಸೋಯಾಬೀನ್, ಗ್ರೌಂಡ್ ನಟ್ ಅಂದ್ರೆ ನೆಲಗಡಲೆ, ಕಾಟನ್ ಅಂದ್ರೆ ಹತ್ತಿ. ಇವೆಲ್ಲ ಎಕ್ಸಾಂಪಲ್ ಫಾರ್ ದ ಖಾರಿಫ್ ಕ್ರಾಪ್. ಇನ್ನ ನಾವು ರಬಿ ಕ್ರಾಪ್ ಬಂದ್ರೆ, ಹಾಗಾದ್ರೆ ರಬಿ ಕ್ರಾಪ್ಸ್ ಅಂತಂದ್ರೆ ದ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್, ಅಂದ್ರೆ ವಿಂಟರ್ ಅಂದ್ರೆ ಚಳಿಗಾಲ. ಇವನ್ನ ಕನ್ನಡದಲ್ಲಿ ಚಳಿಗಾಲದ ಬೆಳೆ ಅಂತಲೂ ನಾವು ಕರಿತೀವಿ. ದ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್ ಆರ್ ಕಾಲ್ಡ್ ರಬಿ ಕ್ರಾಪ್ಸ್. ಎಕ್ಸಾಂಪಲ್ ವೀಟ್, ಟೀ, ಮಸ್ಟರ್ಡ್, ಇವು ಎಕ್ಸಾಂಪಲ್ ಫಾರ್ ದ ರಬಿ ಕ್ರಾಪ್ಸ್ ಆಗಿರುತ್ತೆ. ಹಾಗಾದ್ರೆ ನಿಮ್ಗೆ ಖಾರಿಫ್ ಕ್ರಾಪ್ಸ್ ಅಂದ್ರೆ ಮತ್ತೆ ರಬಿ ಕ್ರಾಪ್ಸ್ ಅಂದ್ರೆ ಡಿಫ್ರೆನ್ಸ್ ನ ಕೇಳ್ತಾರೆ. ಆಗ ನೀವು ಖಾರಿಫ್ ಕ್ರಾಪ್ ಅಂದ್ರೆ ನೀವು 3 ಡಿಫ್ರೆನ್ಸ್ ಆದ್ರೂ ಬರೀಬೇಕು. ಅವಾಗ ಒಂದು ಖಾರಿಫ್ ಕ್ರಾಪ್ ಅಂದ್ರೆ ದ ಗ್ರೋ ಇನ್ ರೈನಿ ಸೀಸನ್. ಫಸ್ಟ್ ಒಂದು ರೈನಿ ಸೀಸನ್ ಅಲ್ಲಿ ಮಾತ್ರ ಬೆಳಿತವೆ. ರಬಿ ಕ್ರಾಪ್ ಬಂದು ವಿಂಟರ್ ಸೀಸನ್ ಅಲ್ಲಿ ಬೆಳಿತವೆ. ಇವು ಯಾವಾಗಿಂದ ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ಮಾತ್ರ. ಇವು ಜೂನ್ ಇಂದ ಸೆಪ್ಟೆಂಬರ್ ವರೆಗೂ 6 ಮಂತ್ಸ್ ವರೆಗೂ ಖಾರಿಫ್ ಕ್ರಾಪ್ ಬೆಳಿತವೆ. ಇವು ಅಕ್ಟೋಬರ್ ಇಂದ ಮಾರ್ಚ್, ಇವು ಕೂಡ 6 ಮಂತ್ಸ್ ಸೀಸನಲ್ ಪ್ಲಾಂಟ್ಸ್. ಸೊ ಹಾಗೆ ಇವಕ್ಕೆ ಎಕ್ಸಾಂಪಲ್ ಬಂದು ಪ್ಯಾಡಿ ಮತ್ತೆ ಮೈಸ್ ಖಾರಿಫ್ ಕ್ರಾಪ್ಗೆ, ಇದು ರಬಿಗೆ ಬಿ ಮತ್ತೆ ಪಿ. ಹಾಗಾದ್ರೆ ಒಂದು ಕ್ವಶನ್ ಇದೆ, ಪ್ಯಾಡಿ ಯಾಕೆ? ಪ್ಯಾಡಿ ಬಂದು ಎಕ್ಸಾಂಪಲ್ ಫಾರ್ ಖಾರಿಫ್ ಕ್ರಾಪ್. ಹಾಗಾದ್ರೆ ಪ್ಯಾಡಿ ರಬಿ ಸೀಸನ್ ಅಲ್ಲಿ ಯಾಕೆ ಬೆಳೆಯಲ್ಲ ಅಂತ ಕ್ವಶನ್ ಇದೆ. ಯಾಕೆಂತಂದ್ರೆ ಪ್ಯಾಡಿ ಬಂದು ಖಾರಿಫ್ ಕ್ರಾಪ್, ಓಕೆನಾ? ಖಾರಿಫ್ ಕ್ರಾಪ್ ಅಂದ್ರೆ ವಿಂಟರ್ ಸೀಸನ್. ಇದಕ್ಕೆ ಟೆಂಪರೇಚರ್ ಮತ್ತೆ ಟೆಂಪರೇಚರ್ ಕಡಿಮೆ ಇರಬೇಕು, ವಾಟರ್ ಜಾಸ್ತಿ ಇರಬೇಕು ಅಂತ ಅಂದ್ರೆ ರೈನಿ ಸೀಸನ್ ಆಗಿರುತ್ತೆ, ಹೌದಲ್ವಾ? ರೈನಿ ಸೀಸನ್ ಅಲ್ಲಿ ಇದು ಪ್ಯಾಡಿ ಮಾತ್ರ ಬೆಳೆಯುತ್ತೆ. ಸೊ ಹಾಗಾಗಿ ವಿಂಟರ್ ಸೀಸನ್ ಅಂದ್ರೆ ರಬಿ ಸೀಸನ್ ಅಲ್ಲಿ ಇದು ಬೆಳೆಯಲ್ಲ. ಹಾಗಾಗಿ ಪ್ಯಾಡಿ ಇಸ್ ಎ
ಎಕ್ಸಾಂಪಲ್ ಫಾರ್ ದ ಖಾರಿಫ್ ಕ್ರಾಪ್. ಸೊ ಹಾಗಾಗಿ ರಬಿ ಸೀಸನ್ ಅಲ್ಲಿ ಪ್ಯಾಡಿ ಬೆಳೆಯೋದಿಲ್ಲ. ಹಾಗಾದ್ರೆ ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಹಾಗಾದ್ರೆ ಕ್ರಾಪ್ ಪ್ರೊಡಕ್ಷನ್ ಮತ್ತು ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಇದೆ. ಅವನ್ನ ನಾವು ಹೇಗೆ ಮಾಡೋದು, ಯಾವ್ಯಾವ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಯಾವ್ಯಾವ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಬಂದು ಪ್ರಿಪೇರಿಂಗ್ ಎ ಸಾಯಿಲ್, ಎರಡನೇದು ಬಂದು ಅಂದ್ರೆ ಪ್ರಿಪೇರಿಂಗ್ ಎ ಸಾಯಿಲ್ ಅಂದ್ರೆ ಸಾಯಿಲ್ ಫಲವತ್ತತೆಯಿಂದ ಇರೋಂಗೆ ನಾವು ನೋಡ್ಕೊಳ್ಳೋದು. ಇನ್ನೊಂದು ಬಂದು ಸೋನಿಂಗ್ ಅಂದ್ರೆ ಬಿತ್ತನೆ ಮಾಡೋದು. ನೆಕ್ಸ್ಟ್ ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಬಂದು ಆಡಿಂಗ್ ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್ಸ್. ಮ್ಯಾನ್ಯೂರ್ ಅಂದ್ರೆ ಗೊಬ್ಬರ. ಆಡಿಂಗ್ ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್ಸ್. ಫರ್ಟಿಲೈಸರ್ಸ್ ಅಂದ್ರೆ ಕ್ರಿಮಿನಾಶಕಗಳನ್ನ ಹಾಕೋದು. ಇರಿಗೇಷನ್ ಅಂದ್ರೆ ನೀರಾವರಿ. ಅದಾದ್ಮೇಲೆ ಫಿಫ್ತ್ ಸ್ಟೆಪ್ ಬಂದು ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಅಂದ್ರೆ ಕಳೆ ಬರದಂತೆ ನಾವು ನೋಡ್ಕೊಳ್ಳೋದು. ಅದಾದ್ಮೇಲೆ ಸಿಕ್ಸ್ತ್ ಸ್ಟೆಪ್ ಬಂದು ಹಾರ್ವೆಸ್ಟಿಂಗ್ ಅಂದ್ರೆ ಅದಾದ್ಮೇಲೆ ಕೊಯ್ದು. ಅದಾದ್ಮೇಲೆ ಸ್ಟೋರೇಜ್. ಲಾಸ್ಟ್ಲಿ ಸ್ಟೋರೇಜ್ ಅಂದ್ರೆ ಸಂಗ್ರಹಣೆ. ಇಷ್ಟು ಸ್ಟೆಪ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ನಲ್ಲಿ ನಾವು ನೋಡ್ತೀವಿ. ಇಷ್ಟು ಸ್ಟೆಪ್ ಮಾಡಿದಾಗ ನಾವು ನಮ್ಗೆ ಬೇಕಾದಂತಹ ಕ್ರಾಪ್ ನ ನಾವು ಪ್ರೊಡಕ್ಷನ್ ಮತ್ತು ಮ್ಯಾನೇಜ್ಮೆಂಟ್ ನಾವು ಮಾಡ್ಬೋದು. ಅಂದ್ರೆ ಒಂದು ಪ್ಲಾಂಟ್ ಬೆಳಿಬೇಕು ಅಂತ ಅಂದ್ರೆ, ಒಂದು ಕ್ರಾಪ್ ಬೆಳಿಬೇಕು ಅಂತಂದ್ರೆ ಇಷ್ಟು ಸ್ಟೆಪ್ ಇಂಪಾರ್ಟೆಂಟ್ ಆಗಿದ್ದಾಗ ಮಾತ್ರ ಒಂದು ಕ್ರಾಪ್ ಬೆಳೆಯಲು ಸಾಧ್ಯವಾಗಿರುತ್ತೆ. ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ನಲ್ಲಿ ಮೊದಲನೇದು ಬಂದು preparation of a soil. Preparation of soil. The first step of crop cultivation is the preparation of soil. This step involves turning of soil to loosen it. Turning and loosening of soil brings the nutrient-rich soil to the top so that plants can use these nutrients. The loosened soil helps in the growth of earthworms and microbes in the soil. They further turn and loosen the soil and add humus to it. The humus contains various nutrients which are absorbed by the growing crop. Apart from these, loosening of soil also allows the roots of growing crop to penetrate deep into the soil and helps the plant to breathe easily. Plowing. The process of loosening and turning of the soil is called tilling or plowing. This is done with the help of different agricultural implements such as plow, hoe, and tractor. We will now see what are these agricultural implements. Plow. Plows are used for tilling the soil, removing weeds, and scraping the soil, etc. It is made of wood or iron. It contains a strong triangular iron strip called as plowshare. It is attached to a long log of wood called as plow shaft. There is a handle at one end of the shaft. The other end is attached to a beam. Plow is drawn by a pair of bulls or other animals like horses, camel, etc., where the beam of the plow is placed on the bull's neck. Hoe. A hoe is another agricultural implement used for removing weeds and for loosening the soil. It has a long rod of wood or iron. A strong, broad and bent plate of iron is fixed to one of its ends. Tractors. Nowadays, plowing is done by tractor-driven cultivators. It saves labor and time. This is because a single tractor can plow a large area in a short time. You have learnt that soil is plowed
before cultivation. However, plough fields contain big pieces of soil called as crumbs. These crumbs are broken with the help of a plank. Apart from this, plough fields are leveled for sowing. This is done with the help of a leveler.